ಸ್ಟಾಕ್ ಸ್ಪ್ಲಿಟ್? ಆಹಾ, ಈ ಪದ ಕೇಳಿದ ತಕ್ಷಣ ಹಣ ಡಬಲ್ ಆಗತ್ತೆ ಅಂತ ಅನ್ಸುತ್ತಾ? ಹಾಗಿದ್ರೆ ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೇಬೇಕು. ಷೇರು ಮಾರುಕಟ್ಟೆಯ ಈ ಸಾಮಾನ್ಯ ಪ್ರಕ್ರಿಯೆಯ ಹಿಂದಿನ ಅಸಲಿ ಕಥೆ ಏನು ಅಂತ ಇವತ್ತು ನೋಡೋಣ ಬನ್ನಿ. ನೋಡಿ, ಹೊಸದಾಗಿ ಹೂಡಿಕೆ ಮಾಡೋರ ಮನಸ್ಸಲ್ಲಿ ಈ ಪ್ರಶ್ನೆ ಬರೋದು ತುಂಬಾನೇ ಸಹಜ. ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಆಯ್ತು ಅಂದ ತಕ್ಷಣ ಮಾಡಿದ ಹೂಡಿಕೆ ಡಬಲ್ ಆಗ್ಬಿಡುತ್ತಾ? ಇದರಿಂದ ನಿಜವಾಗ್ಲೂ ಸಂಪತ್ತು ಹೆಚ್ಚಾಗುತ್ತಾ? ಇದಕ್ಕೆ ಉತ್ತರ ಒಂದೇ ಮಾತಲ್ಲಿ ಹೇಳೋದಾಡೆ ಖಂಡಿತ ಇಲ್ಲ. ಹೌದು, ಕೇಳಿದ್ದು ಸರಿನೇ. ಸ್ಟಾಕ್ ಸ್ಪ್ಲಿಟ್ಗಳು ಯಾವುದೇ ರೀತಿಯ ಹೊಸ ಸಂಪತ್ತನ್ನು ಸೃಷ್ಟಿ ಮಾಡೋದಿಲ್ಲ. ಹಾಗಿದ್ರೆ ಇದರ ನಿಜವಾದ ಅರ್ಥವಾದ್ರೂ ಏನು? ಇದನ್ನೊಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸ್ಟಾಕ್ ಸ್ಪ್ಲಿಟ್ ಅಂದ್ರೆ ಒಂದು ದೊಡ್ಡ ಪಿಜ್ಜಾವನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದ ಹಾಗೆ. ತುಂಡುಗಳ ಸಂಖ್ಯೆ ಹೆಚ್ಚಾಗುತ್ತೆ ನಿಜ, ಆದ್ರೆ ಪೂರ್ತಿ ಪಿಜ್ಜಾದ ಗಾತ್ರ ಮಾತ್ರ ಅಷ್ಟೇ ಇರುತ್ತೆ ಅಲ್ವಾ? ಸರಿ, ಹಾಗಿದ್ರೆ ಈ ಸ್ಟಾಕ್ ಸ್ಪ್ಲಿಟ್ ಅನ್ನೋ ಕಾನ್ಸೆಪ್ಟ್ ಸಂಖ್ಯೆಗಳಲ್ಲಿ ನೋಡಿದಾಗ ಹೇಗೆ ಕಾಣಿಸುತ್ತೆ? ಇದರ ಹಿಂದಿನ ಗಣಿತ ಏನು ಅಂತ ಒಮ್ಮೆ ನೋಡೇ ಬಿಡೋಣ. ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಸ್ಟಾಕ್ ಸ್ಪ್ಲಿಟ್ ಅನ್ನೋದು ಒಂದು ಕಾರ್ಪೊರೇಟ್ ಪ್ರಕ್ರಿಯೆ. ಇದರಲ್ಲಿ ಒಂದು ಕಂಪನಿ ತನ್ನಲ್ಲಿರೋ ಷೇರ್ಗಳನ್ನ ಇನ್ನೂ ಹೆಚ್ಚಿನ ಷೇರ್ಗಳಾಗಿ ವಿಭಾಗ ಮಾಡುತ್ತೆ. ಇದರಿಂದ ಆಗೋದೇನೆಂದ್ರೆ ಷೇರ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆದ್ರೆ ಹೂಡಿಕೆಯ ಒಟ್ಟು ಮೌಲ್ಯದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಒಂದು ಉದಾಹರಣೆ ನೋಡೋಣ ಬನ್ನಿ. ಸ್ಪ್ಲಿಟ್ ಆಗೋಕ್ ಮುಂಚೆ ಒಬ್ರತ್ರ ಒಂದು ಶೇರ್ ಇದೆ, ಅದರ ಬೆಲೆ ₹1,000 ಅಂತ ಅಂದ್ಕೊಳ್ಳೋಣ. ಹಾಗಿದ್ರೆ ಆ ಹೂಡಿಕೆಯ ಒಟ್ಟು ಮೌಲ್ಯ ಎಷ್ಟು? ₹1,000 ಸರಿತಾನೆ? ಈಗ ನೋಡಿ, ಕಂಪನಿ 1:2 ಅನುಪಾತದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡುತ್ತೆ. ಆಗ ಆ ಒಂದು ಷೇರು 2 ಷೇರ್ಗಳಾಗತ್ತೆ. ಆದರೆ ಪ್ರತಿ ಷೇರಿನ ಬೆಲೆ ಅರ್ಧಕ್ಕಿಳಿದು ₹500 ಆಗತ್ತೆ. ಅಂತಿಮವಾಗಿ ಒಟ್ಟು ಹೂಡಿಕೆಯ ಮೌಲ್ಯ ಇನ್ನೂ ₹1,000 ಇದೆ. ಗಮನಿಸ್ತ್ರಾ? ಒಟ್ಟು ಸಂಪತ್ತಿನಲ್ಲಿ 1 ಪೈಸೆಯಷ್ಟು ಬದಲಾವಣೆ ಆಗಿಲ್ಲ. ಸರಿ, ಇದರಿಂದ ಹೂಡಿಕೆದಾರರ ಸಂಪತ್ತು ಹೆಚ್ಚಾಗೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಕಂಪನಿಗಳು ಈ ಸ್ಟಾಕ್ ಸ್ಪ್ಲಿಟ್ ಮಾಡಬೇಕು? ಇದರ ಹಿಂದಿರೋ ತಂತ್ರಗಾರಿಕೆ ಏನು? ಇದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಮೊದಲನೇದಾಗಿ, ಒಂದು ಷೇರಿನ ಬೆಲೆ ತುಂಬಾ ಹೆಚ್ಚಾದಾಗ ಸಣ್ಣ ಹೂಡಿಕೆದಾರರಿಗೆ ಅದನ್ನ ಕೊಳ್ಳೋದು ಕಷ್ಟವಾಗುತ್ತೆ. ಬೆಲೆ ಕಡಿಮೆ ಮಾಡಿದ್ರೆ ಹೆಚ್ಚು ಜನರು ಆ ಷೇರನ್ನ ಖರೀದಿಸಬಹುದು. ಇದರಿಂದ ಮಾರುಕಟ್ಟೆಯಲ್ಲಿ ವಹಿವಾಟು ಅಂದ್ರೆ ಲಿಕ್ವಿಡಿಟಿ ಹೆಚ್ಚಾಗಿ ಹೊಸ ಹೂಡಿಕೆದಾರರು ಕೂಡ ಆಕರ್ಷಿತರಾಗ್ತಾರೆ. ಈ ವಿಷಯ ತುಂಬಾ ಮುಖ್ಯ, ಗಮನ ಇಟ್ಟು ಕೇಳಿ. ಸ್ಪ್ಲಿಟ್ ಆದಾಗ ಏನ್ ಬದಲಾಗುತ್ತೆ ಮತ್ತು ಏನೂ ಬದಲಾಗೋದಿಲ್ಲ. ಹೊಂದಿರುವ ಷೇರುಗಳ ಸಂಖ್ಯೆ ಮತ್ತು ಪ್ರತಿ ಷೇರಿನ ಬೆಲೆ ಬದಲಾಗುತ್ತೆ ನಿಜ, ಆದರೆ ಕಂಪನಿಯ ಒಟ್ಟು ಮಾರುಕಟ್ಟೆ ಮೌಲ್ಯ, ಹೂಡಿಕೆಯ ಒಟ್ಟು ಮೌಲ್ಯ ಮತ್ತು ಕಂಪನಿಯ ಆರ್ಥಿಕ ಸ್ಥಿತಿಯಂತಹ ಮೂಲಭೂತ ಅಂಶಗಳು ಇವು ಯಾವೂ ಚೇಂಜ್ ಆಗೋದಿಲ್ಲ. ಹಾಗಿದ್ರೆ ಬನ್ನಿ, ಈ ಸ್ಟಾಕ್ ಸ್ಪ್ಲಿಟ್ ಸುತ್ತ ಇರುವ ಒಂದು ರೀತಿಯ ಪ್ರಚಾರಕ್ಕೂ ವಾಸ್ತವಕ್ಕೂ ಇರೋ ವ್ಯತ್ಯಾಸ ಏನು ಅಂತ ನೋಡೋಣ. ಯಾವುದು ನಿಜ, ಯಾವುದು ಬರೀ ಭ್ರಮೆ ಅಂತ ಬೇರ್ಪಡಿಸೋಣ. ಸಾಮಾನ್ಯವಾಗಿ ಎಷ್ಟೋ ಜನ ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಷೇರ್ಗಳ ನಡುವೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆದರೆ ಇವೆರಡೂ ಬೇರೆ ಬೇರೆ. ಸ್ಪ್ಲಿಟ್ನ ಮುಖ್ಯ ಉದ್ದೇಶ ಷೇರ್ ಬೆಲೆಯನ್ನ ಕಡಿಮೆ ಮಾಡೋದು, ಆದರೆ ಬೋನಸ್ ಷೇರ್ಗಳು ಅನ್ನೋದು ಕಂಪನಿ ತನ್ನ ಲಾಭದಿಂದ ಷೇರ್ದಾರರಿಗೆ ಕೊಡುವ ಒಂದು ರೀತಿಯ ಬಹುಮಾನ. ಹಾಗಾಗಿ ಇವೆರಡರ ಪರಿಣಾಮವೂ ಬೇರೆಯೇ. ಈ ಚಾರ್ಟ್ ಗಮನಿಸಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಘೋಷಣೆಯಾದಾಗ ಅಲ್ಪಾವಧಿಯಲ್ಲಿ ಅದರ ಬಗ್ಗೆ ಒಂದು ರೀತಿಯ ಹೈಪ್ ಕ್ರಿಯೇಟ್ ಆಗುತ್ತೆ. ಆದರೆ ಕಂಪನಿಯ ಮೂಲಭೂತ ಮೌಲ್ಯಕ್ಕೆ ಇದರಿಂದ ಯಾವುದೇ ಸೇರ್ಪಡೆ ಆಗೋದಿಲ್ಲ, ಅದು 0. ಅಂದ್ರೆ ಈ ಉತ್ಸಾಹ ಅನ್ನೋದು ಕೇವಲ ತಾತ್ಕಾಲಿಕ ಅಷ್ಟೇ. ಬನ್ನಿ, ಕೆಲವು ತಪ್ಪು ಕಲ್ಪನೆಗಳನ್ನ ಸರಿ ಮಾಡಿಕೊಳ್ಳೋಣ. ಮೊದಲನೇದಾಗಿ, ಸ್ಪ್ಲಿಟ್ ಆದ ತಕ್ಷಣ ಲಾಭ ಬರುತ್ತೆ ಅನ್ನೋದು ಸುಳ್ಳು. ಇನ್ನು ಷೇರು ಅಗ್ಗವಾಯಿತು ಅಂದ ಮಾತ್ರಕ್ಕೆ ಅದು ಒಳ್ಳೆ ಖರೀದಿ ಅಂತಾನೂ ಹೇಳೋಕ್ಕಾಗಲ್ಲ. ಹಾಗೆಯೇ ಕಂಪನಿಯ ಒಟ್ಟು ಮೌಲ್ಯ ಹೆಚ್ಚಾಗುತ್ತೆ ಅನ್ನೋದು ಕೂಡ ಸುಳ್ಳು. ಆದರೆ ಇದರಿಂದ ಅಲ್ಪಾವಧಿಯ ಟ್ರೇಡಿಂಗ್ಗೆ ಅವಕಾಶಗಳು ಹೆಚ್ಚಾಗಬಹುದು, ಅದು ಮಾತ್ರ ಕೆಲವೊಮ್ಮೆ ನಿಜವಾಗಬಹುದು. ಸರಿ, ಇಷ್ಟೆಲ್ಲ ಆಯಿತು. ಒಬ್ಬ ಹೂಡಿಕೆದಾರನ ದೃಷ್ಟಿಯಿಂದ ನೋಡಿದಾಗ ಇದೆಲ್ಲದರ ಅರ್ಥ ಏನು? ಒಂದು ಹೂಡಿಕೆಯ ಪೋರ್ಟ್ಫೋಲಿಯೋ ಮೇಲೆ ಇದರ ಪರಿಣಾಮವೇನು? ಅದನ್ನ ಈಗ ಸ್ಪಷ್ಟವಾಗಿ ನೋಡೋಣ. ನೋಡಿ, ಈ ಸ್ಟಾಕ್ ಸ್ಪ್ಲಿಟ್ ಪ್ರಕ್ರಿಯೆಯಲ್ಲಿ ಕೆಲವು ಮುಖ್ಯ ದಿನಾಂಕಗಳಿರುತ್ತೆ. ಅನೌನ್ಸ್ಮೆಂಟ್ ಡೇಟ್ ಅಂದ್ರೆ ಹೆಸರೇ ಹೇಳೋ ಹಾಗೆ ಕಂಪನಿ ಸ್ಪ್ಲಿಟ್ ಘೋಷಣೆ ಮಾಡೋ ದಿನ. ರೆಕಾರ್ಡ್ ಡೇಟ್ ಅಂದ್ರೆ ಆ ದಿನಾಂಕದಂದು ಷೇರ್ದಾರರಾಗಿರೋವರಿಗೆ ಮಾತ್ರ ಸ್ಪ್ಲಿಟ್ನ ಲಾಭ ಸಿಗುತ್ತೆ. ಎಕ್ಸ್ ಸ್ಪ್ಲಿಟ್ ಡೇಟಿಂದ ಮಾರುಕಟ್ಟೆಯಲ್ಲಿ ಷೇರಿನ ಬೆಲೆ ಬದಲಾಗುತ್ತೆ. ಕೊನೆಯದಾಗಿ ಕ್ರೆಡಿಟ್ ಡೇಟ್ ಅಂದು ಹೊಸ ಷೇರುಗಳು ಡಿಮ್ಯಾಟ್ ಖಾತೆಗೆ ಜಮಾ ಆಗುತ್ತವೆ. ಹಾಗಾದ್ರೆ ಈಗ ಅಸಲಿ ಪ್ರಶ್ನೆಗೆ ಬರೋಣ. ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ, ಒಂದು ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮಾಡ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಶೇರ್ನು ಕೊಂಡುಕೊಳ್ಳೋದು ಸರಿನಾ? ಉತ್ತರ ತುಂಬಾನೇ ಸ್ಪಷ್ಟ, ಖಂಡಿತ ಇಲ್ಲ.
ಯಾವುದೇ ಕಂಪನಿಯಲ್ಲಿ ಹೂಡಿಕೆ ಮಾಡೋ ಮುಂಚೆ ಆ ಕಂಪನಿಯ ಆರ್ಥಿಕ ಸ್ಥಿತಿ ಹೇಗಿದೆ, ಅದರ ಭವಿಷ್ಯದ ಬೆಳವಣಿಗೆಯ ಸಾಧ್ಯತೆಗಳೇನು ಮತ್ತು ಆ ಷೇರಿನ ನಿಜವಾದ ಮೌಲ್ಯ ಎಷ್ಟು ಅನ್ನೋದನ್ನ ನೋಡಬೇಕು. ಕೇವಲ ಸ್ಟಾಕ್ ಸ್ಪ್ಲಿಟ್ನಂತ ಒಂದು ಬಾಹ್ಯ ಬದಲಾವಣೆಗಾಗಿ ಹೂಡಿಕೆ ಮಾಡೋದು ಜಾಣತನವಲ್ಲ. ಕೊನೆಯದಾಗಿ ಈ ಒಂದು ಮಾತನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಸ್ಟಾಕ್ ಸ್ಪ್ಲಿಟ್ ಷೇರುಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತದೆ ಹೊರತು ಒಟ್ಟು ಸಂಪತ್ತನ್ನಲ್ಲ. ಹಾಗಾಗಿ ಯಾವಾಗಲೂ ಕಂಪನಿಯ ಮೂಲಭೂತ ಅಂಶಗಳ ಮೇಲೆಯೇ ಗಮನವಿರಲಿ. ಇದುವೇ ಜಾಣ ಹೂಡಿಕೆದಾರರ ದಾರಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.